ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 3ನೇ ದಿವಸದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಯಾವ ಹೂವು ಈ ದೇವಿಗೆ ತುಂಬಾ ಶ್ರೇಷ್ಠ, ಯಾವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು, ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಟು ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ನವರಾತ್ರಿಯ 3ನೇ ದಿವಸ ದುರ್ಗಾಮಾತೆಯ 3ನೇ ಸ್ವರೂಪವಾದಂಥ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಈ ಚಂದ್ರಘಂಟಾ ದೇವಿಯು ತನ್ನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡಿ ಅವರಿಗೆ ಸಂತೋಷ ಸಮೃದ್ಧಿಯನ್ನು ಕೊಡ್ತಾಳೆ ಅಂತ ಒಂದು ನಂಬಿಕೆ ಇದೆ. ಇನ್ನು ಚಂದ್ರಘಂಟಾ ದೇವಿ ಅಂದ್ರೆ ಗಂಟೆ ಆಕಾರದ ಚಂದ್ರನನ್ನ ಮಸ್ತಕದಲ್ಲಿ ಅಂದ್ರೆ ತಲೆಯ ಮೇಲೆ ಧರಿಸಿದವಳು. ಹಾಗೆ ಈಕೆ 3 ಕಣ್ಣುಗಳನ್ನ ಹೊಂದಿರ್ತಾಳೆ. 3ನೇ ಕಣ್ಣು ಯಾವಾಗ್ಲೂ ಕೂಡ ತೆರೆದೇ ಇರುತ್ತೆ. ಈ 3ನೇ ಕಣ್ಣು ತೆರೆದಿರುವಂತಹ ಸಂಕೇತ ಏನು ಅಂತಂದ್ರೆ ಯಾವುದೇ ಸಮಯದಲ್ಲೂ ಆದ್ರೂ ಈ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಈ ಚಂದ್ರಘಂಟಾ ದೇವಿ ಸಿದ್ಧಳಾಗಿರ್ತಾಳೆ ಅಂತ ಒಂದು ಅರ್ಥ ಕೊಡುತ್ತೆ. ಇನ್ನು ಚಂದ್ರಘಂಟಾ ದೇವಿಯನ್ನ ಚಂದ್ರಿಕಾ, ರಣಚಂಡಿ ಅಂತಲೂ ಕೂಡ ಕರೆಯಲಾಗತ್ತೆ. ಈ ಚಂದ್ರಘಂಟಾ ದೇವಿಗೆ 10 ಕೈಗಳಿದ್ದು 10 ಕೈಗಳಲ್ಲಿಯೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಸಿಂಹದ ಮೇಲೆ ಕುಳಿತು ರಾರಾಜಿಸ್ತಾ ಇರ್ತಾಳೆ. ಹಾಗಾದರೆ ಈ ಚಂದ್ರಘಂಟಾ ದೇವಿಗೆ ಯಾವ ಹೂ ಪ್ರಿಯವಾದಂಥದ್ದು, ಹಾಗೆ ಯಾವ ನೈವೇದ್ಯವನ್ನು ಇಟ್ಟು ನಾವು ಪೂಜೆ ಮಾಡಬೇಕು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ನವರಾತ್ರಿಯ 3ನೇ ದಿವಸ ಅಂದರೆ ಚಂದ್ರಘಂಟಾ ದೇವಿಗೆ ಕಮಲದ ಹೂವು ಅಂದರೆ ಅತ್ಯಂತ ಪ್ರಿಯವಾದಂಥದ್ದು. ಹಾಗಾಗಿ ನವರಾತ್ರಿಯ 3ನೇ ದಿವಸ ಸಾಧ್ಯವಾದರೆ ಕಮಲದ ಹೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ದೇವ್ರಿಗೆ ಇಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ಕಮಲದ ಹೂ ಸಿಗದೇ ಇದ್ದಂಥ ಪಕ್ಷದಲ್ಲಿ ಬೇರೆ ಯಾವುದಾದ್ರೂ ಹೂವನ್ನು ನೀವು ಬಳಸ್ಬೋದು. ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಗುಲಾಬಿ ಈ ರೀತಿ. ಇನ್ನು ಚಂದ್ರಘಂಟಾ ದೇವಿಗೆ ಹಾಲು ಅಂತಂದರೆ ತುಂಬಾ ಇಷ್ಟ. ಹಾಗಾಗಿ ಹಾಲಿನಿಂದ ಮಾಡಿರೋಂಥ ಯಾವುದೇ ನೈವೇದ್ಯವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ನೈವೇದ್ಯ ತಯಾರು ಮಾಡೋದಕ್ಕೆ ಸಮಯ ಇಲ್ಲ ಅಂತ ಅನ್ನೋರು, ಏನು ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಕೇವಲ ಹಸಿ ಹಾಲನ್ನು ನೀವು ಇಟ್ಟು ದೇವ್ರಿಗೆ ನೈವೇದ್ಯವನ್ನು ಮಾಡ್ಬೋದು. ಅಥವಾ ಹಾಲಿನಿಂದ ಮಾಡಿರುವಂಥ ಯಾವುದೇ ಪಾಯಸಗಳಾಗಿರ್ಬೋದು ಇಟ್ಟು ನೀವು ಪೂಜೆಯನ್ನು ನೆರವೇರಿಸಿದ್ರೆ ಚಂದ್ರಘಂಟಾ ದೇವಿ ನೀವು ಅಂದ್ಕೊಂಡಿರುವಂಥ ಕೆಲಸವನ್ನು ಆದಷ್ಟು ಬೇಗ ನೆರವೇರಿಸ್ತಾಳೆ. ಇನ್ನು ನವರಾತ್ರಿಯ 3ನೇ ದಿವಸ ಈ ವರ್ಷ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ಗ್ರೇ ಕಲರ್ ಬಟ್ಟೆಯನ್ನು ಧರಿಸಿ ಅವತ್ತಿನ ದಿನ ಪೂಜೆ ಮಾಡಬೇಕು. ಇನ್ನು ಚಂದ್ರಘಂಟಾ ದೇವಿ ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಕೇಳೋದಾದರೆ ಓಂ ಚಂದ್ರಘಂಟಾ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗಲಿ ಮಾಡ್ಬೋದು ಅಥವಾ ಜಪವನ್ನಾಗಲಿ ಮಾಡ್ಬೋದು. ಇನ್ನು ಹಳೆ ಹೂಗಳನ್ನು ತೆಗೆದು ನಾನಿವತ್ತು ತಿಳಿಸಿರುವಂಥ ಹೂವನ್ನು ಇಟ್ಟು ನೈವೇದ್ಯವನ್ನು ಹಾಲಿನಿಂದ ಮಾಡಿರೋದನ್ನು ಇಟ್ಟು ಧೂಪವನ್ನು ಮಾಡ್ತಾ ದೀಪವನ್ನು ಹಚ್ಚಿ ಸರಳವಾಗಿ ಪೂಜೆಯನ್ನು ನೆರವೇರಿಸ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 3ನೇ ದಿವಸ ಚಂದ್ರಘಂಟಾ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಿಂದ ನಿಮ್ಮೆಲ್ಲರಿಗೂ ಉಪಯೋಗ ಆಗಿರ್ಬೋದು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.